ನಿನ್ನೆ ತಾಯಿಯೇ ತನ್ನ ಮಗುವನ್ನ ಕೊಂದ ಕೇಸಿಗೆ ಸಂಬಂಧಿಸಿದಂತೆ ಈಗ ಆ ತಾಯಿಯನ್ನು ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಸೂಚನಾ ಸೇಠ್ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಎಲ್ಲಿ ತಂದೆಗೆ ಮಗ ಹತ್ತಿರವಾಗಿಬಿಡ್ತಾನೆ ಅನ್ನೋ ಆತಂಕದಿಂದ ನಾನು ಈ ಕೃತ್ಯ ಎಸಗಿದ್ದೀನಿ ಅಂತ ಸೂಚನಾ ಸೇಠ್ ಹೇಳ್ಕೊಂಡಿದ್ದಾರೆ. ವೆಂಕಟರಾಮನ್ ಅಂದರೆ ಸೂಚನಾ ಸೇಠ್ಲ ಪತಿ, ಆತನ ಜೊತೆಗೆ ಏನೋ ವಿಡಿಯೋ ಕಾಲ್ ಮಾಡಿ ಮಗು ಏನಾದರೂ ಅವನ ಜೊತೆಗೆ ಹತ್ತಿರವಾದರೆ ಅದರಿಂದಾಗಿ ನನಗೆ ಫ್ಯೂಚರ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಆತಂಕದಿಂದ ಈ ಕೃತ್ಯವನ್ನು ನಾನು ಎಸಗಿದ್ದೀನಿ ಅಂತ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿರೋ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಇದು ಗಂಡನ ಮೇಲಿನ ದ್ವೇಷ ಮತ್ತು ಮಗು ಎಲ್ಲಿ ಕೈ ಬಿಟ್ಟು ಹೋಗುತ್ತೆ ಅನ್ನುವಂಥ ಆತಂಕದ ಪರಿಣಾಮ ಹಂಗಿದ್ರೆ? ಹೌದು ರಕ್ಷತ್, ಮುಖ್ಯವಾಗಿ ಸೂಚನಾ ಸೇಠ್ಗೆ ತನ್ನ ಮಗ ತನ್ನಿಂದ ದೂರ ಆಗ್ತಾನೋ ಒಂದು ಆತಂಕ ಕೂಡ ಆಯಿತು. ಮುಖ್ಯವಾಗಿ ಸೂಚನಾ ಸೇಠು ಮತ್ತು ಪತಿ ವೆಂಕಟರಮಣ್ ಮಧ್ಯೆ ವಿಚ್ಛೇದನಕ್ಕಾಗಿ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇ ಇರಿದ್ರು. ಕೋರ್ಟ್ನಲ್ಲಿ ಆ ಕೇಸ್ ಅಂತಿಮ ಹಂತಕ್ಕೂ ಕೂಡ ಬಂದಿತ್ತು. ಕೋರ್ಟ್ನಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಇಬ್ಬರಿಗೂ ಕೂಡ ಡೈವರ್ಸ್ ಕೂಡ ಸಿಗೋದಿತ್ತು. ಆದರೆ ಕೋರ್ಟ್ ಮಧ್ಯಂತರ ಆದೇಶವಾಗಿ ವೆಂಕಟರಮಣ್ಗೆ ತನ್ನ ಮಗನನ್ನು ವಾರಕ್ಕೊಮ್ಮೆ ಭೇಟಿಯಾಗಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿತ್ತು. ಇದರಿಂದಾಗಿ ವಾರಕ್ಕೊಮ್ಮೆ ನನ್ನ ಪತಿ ಬಂದು ಮಗನನ್ನು ಭೇಟಿಯಾದರೆ, ಮಗನ ಜೊತೆ ಆತ್ಮೀಯತೆಯಿಂದ ನಡ್ಕೊಂಡ್ರೆ, ಮಗನ ಪ್ರೀತಿಯನ್ನು ಗಳಿಸ್ಕೊಂಡ್ರೆ ಮಗ ತನ್ನಿಂದ ದೂರ ಆಗಿ ತಂದೆಯ ಜೊತೆನೆ ಹೋಗ್ಬಿಡ್ಬೋದು. ಮುಂದೆ ತನಗೆ ಕೋರ್ಟ್ನಲ್ಲಿ ತಂದೆನೇ ಬೇಕು, ನಾನು ತಂದೆ ಜೊತೆ ಇರ್ತೀನಿ ಅಂತ ಹೇಳ್ಬೋದು. ಹೀಗೆ ಏನಾದರೂ ಕೂಡ ಮಗ ಹೇಳಿದ್ರೆ ಆಗ ಮಗ ನನ್ನಿಂದ ದೂರ ಆಗಿ ತಂದೆಯ ಪಾಲಾಗ್ತಾನೆ ಅನ್ನೋ ಒಂದು ಆತಂಕ ಕೂಡ ಸೂಚನಾ ಸೇಠ್ಗೆ ಇತ್ತು. ಈ ಕಾರಣಕ್ಕಾಗಿಯೇ ಈಗ ಮಗನನ್ನು ಹತ್ಯೆ ಮಾಡಿರ್ಬೋದು ಅನ್ನತಕ್ಕಂತಹ ಅನುಮಾನ ಕೂಡ ಪೊಲೀಸರಿಂದ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈಗ ಪೊಲೀಸರು ಕೂಡ ಕೋರ್ಟ್ನಲ್ಲಿ ನಡೆದಿರ್ತಕ್ಕಂಥ ಪ್ರೊಸೀಡಿಂಗ್ಸು ಮತ್ತು ಅಲ್ಲಿ ಸಲ್ಲಿಸಿರ್ತಕ್ಕಂಥ ಅಫಿಡವಿಟ್ಗಳು, ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶಗಳು ಇವೆಲ್ಲವನ್ನು ಕೂಡ ಪಡ್ಕೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಮಗ ದೂರ ಆಗ್ತಕ್ಕಂಥ ಆತಂಕದಲ್ಲೇ ಸೂಚನಾ ಸೇಠ್ ತನ್ನ ಮಗ ಚಿನ್ಮಯನನ್ನು ಹತ್ಯೆ ಮಾಡಿರ್ತಕ್ಕಂತಹ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈಗ ಸೂಚನಾ ಸೇಠ್ ಹೇಳ್ತಾ ಇರೋದೇನು ಅಂದರೆ, ನಾನು ನನ್ನ ಮಗನನ್ನು ಹತ್ಯೆ ಮಾಡಿಲ್ಲ, ಬೆಳಿಗ್ಗೆ ಎದ್ದಂಥ ಸಂದರ್ಭದಲ್ಲಿ ಮಗ ಸಾವನ್ನಪ್ಪಿದ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಪೊಲೀಸರಿಗೆ ಕೊಟ್ಟಿದ್ದಾಳೆ. ಇದ್ರ ಬಗ್ಗೆ ಕೂಡ ಈಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕಾಫ್ ಸಿರಪ್ ಅನ್ನು ಕೂಡ ಈಕೆ ತರಿಸ್ಕೊಂಡಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ಕಾಫ್ ಸಿರಪ್ ಅನ್ನು ಏನಾದರೂ ಕೂಡ ಓವರ್ ಡೋಸ್ ಆಗಿ ಮಗು ಸಾವನ್ನಪ್ಪಿದೆಯಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗ ವೈದ್ಯಕೀಯ ವರದಿ ಬರಬೇಕಾಗುತ್ತೆ. ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಚಿತ್ರದುರ್ಗದ ವೈದ್ಯರು ನೀಡಬೇಕಾಗಿದೆ. ಈಗ ಚಿತ್ರದುರ್ಗದ ವೈದ್ಯರು ಪೋಸ್ಟ್ಮಾರ್ಟಮ್ನಲ್ಲಿ ಪ್ರಾಥಮಿಕವಾಗಿ ಮಗುವನ್ನು ಉಸಿರುಗಟ್ಟಿಸಿಯೇ ಕೊಲೆ ಮಾಡಲಾಗಿದೆ ಅನ್ನೋದು ಮಾಹಿತಿಯನ್ನು ಹೇಳಿದ್ದಾರೆ. ಹೀಗಾಗಿ ಇದು ಉಸಿರುಗಟ್ಟಿಸಿಯೇ ಮಗುವನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದರೂ ಕೂಡ ಈ ಬಗ್ಗೆ ವೈದ್ಯಕೀಯ ವರದಿ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಈ ಕೋರ್ಟ್ನಲ್ಲೂ ಕೂಡ ಒಂದು ಡೈವರ್ಸಿಂಗ್ ಪ್ರೊಸೀಡಿಂಗ್ಸ್ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪತಿ ವೆಂಕಟರಮಣ್ಗೆ ವರ್ಷಕ್ಕೆ 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಸಂಬಳ ಬರ್ತಾ ಇತ್ತು, ಆದಾಯ ಇತ್ತು. ಈ ಕಾರಣಕ್ಕಾಗಿ ತನಗೆ ಪ್ರತಿ ತಿಂಗಳು ಜೀವನ ನಿರ್ವಹಣೆಗಾಗಿನೇ 2.5 ಲಕ್ಷ ರೂಪಾಯಿಯನ್ನು ನೀಡಬೇಕು ಅಂತೇಳಿ ಸೂಚನಾ ಸೇಠ್ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು, ಮನವಿಯನ್ನು ಮಾಡಿಕೊಂಡಿದ್ರು. ಜೊತೆಗೆ ಮನೆಯಲ್ಲಿ ಪತಿ ವೆಂಕಟರಾಮನ್ ನನಗೆ ಮತ್ತು ನನ್ನ ಮಗನಿಗೆ ದೈಹಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ, ಹೊಡೆದಿದ್ದಾರೆ ಅಂತ ಕೂಡ ಕೋರ್ಟ್ನಲ್ಲಿ ವಾದವನ್ನು ಮಾಡಿದರು. ಇದಕ್ಕೆ ಪೂರಕವಾಗಿ ಕೆಲವೊಂದು ವೈದ್ಯಕೀಯ ವರದಿಗಳನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಜೊತೆಗೆ ಪತಿಯ ಆದಾಯಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ತಮ್ಮಿಬ್ಬರ ನಡುವೆ ನಡೆದಂಥ ವಾಟ್ಸಪ್ ಚಾಟ್ಗಳನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಅಂತಕ್ಕಂಥ ಅಂಶ ಕೂಡ ಈಗ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹೀಗಾಗಿ ಈಗ ಇಬ್ಬರಿಗೂ ಆದರೆ ಈಗ ಸೂಚನಾ ಸೇಠ್ ಪ್ರತಿ ತಿಂಗಳು 2.5 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಅನ್ನು ಕೇಳಿದ್ರು. ಆದರೆ ಕೋರ್ಟು ಮಧ್ಯಂತರ ಪರಿಹಾರವಾಗಿ ಪ್ರತಿ ತಿಂಗಳು 20,000 ರೂಪಾಯಿಯನ್ನು ನೀಡಲಿಕ್ಕೆ ಆದೇಶವನ್ನು ಕೊಟ್ಟಿತ್ತು. ಆದರೆ ಈಗ ಸೂಚನಾ ಸೇಠ್ಗೆ ಮುಖ್ಯವಾಗಿ ಇದ್ದಂತಹ ಆತಂಕ ಏನು ಅಂತಂದರೆ, ತನ್ನ ಮಗ ತನ್ನಿಂದ ಕೈತಪ್ಪಿ ಹೋಗಿ ಪತಿಯ ಪಾಲಾಗಬಹುದು ಅನ್ನತಕ್ಕಂತಹ ಆತಂಕ ಇತ್ತು. ಈ ಆತಂಕದಲ್ಲೇ ಈಗ ಮಗನನ್ನು ಈ ರೀತಿಯಾಗಿ ಹತ್ಯೆ ಮಾಡಿರ್ಬೋದು ಅನ್ನತಕ್ಕಂತಹ ಶಂಕೆ ಕೂಡ ಈಗ ಪೊಲೀಸರಿಂದ ವ್ಯಕ್ತವಾಗ್ತಾ ಇದೆ. ರಕ್ಷತ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.